ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪೊಲೀಸ್ ಠಾಣೆಗೆ ಬೆಂಕಿ ಹಾಕಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 23 ಜನ ಆರೋಪಿಗಳಿಗೆ ಶಿಕ್ಷೆ ಪ್ರಕಟವಾಗಿದೆ. ಗದಗದ ಅಪರ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ಈ ಆದೇಶವನ್ನು ಹೊರಡಿಸಿದೆ. ಈ ಘಟನೆ 2017 ಫೆಬ್ರವರಿ 5ರಂದು ಲಕ್ಷ್ಮೇಶ್ವರ ಪೊಲೀಸ್ ಠಾಣೆಯಲ್ಲಿ ನಡೆದಿತ್ತು. ಅಕ್ರಮ ಮರಳು ಸಾಗಿಸುವ ವಾಹನವನ್ನು ತಡೆದು ಚಾಲಕ ಶಿವಪ್ಪ ಡೋಣಿ ಎಂಬಾತನಿಗೆ ಪೊಲೀಸರು ಹಿಗ್ಗಾಮುಗ್ಗಾ ಥಳಿಸಿದ್ರು ಎಂಬ ಆರೋಪ ಕೇಳಿಬಂದಿತ್ತು. ಆನಂತರ ಆತನನ್ನು ಸ್ಥಳೀಯರು ಆಸ್ಪತ್ರೆಗೆ ದಾಖಲು ಮಾಡಿದರು. ಚಿಕಿತ್ಸೆ ಫಲಿಸದೆ ಆ ವ್ಯಕ್ತಿ ಮೃತಪಟ್ಟಿದ್ದ. ಆಗ ಮೃತದೇಹವನ್ನು ತಂದು ಪೊಲೀಸ್ ಠಾಣೆಯ ಮುಂದಿಟ್ಟು ಕುಟುಂಬಸ್ಥರು ಪ್ರೊಟೆಸ್ಟ್ ಮಾಡಿದರು. ಗಲಾಟೆ ವಿಕೋಪಕ್ಕೆ ತಿರುಗಿ ಆ ವೇಳೆ ಪೊಲೀಸ್ ಠಾಣೆ ಕಚೇರಿಯಲ್ಲಿದ್ದಂತಹ ಕಡತಗಳು, ದಾಖಲೆಗಳು, ಪೀಠೋಪಕರಣಗಳು, ಪೊಲೀಸ್ ಜೀಪು, 10 ಬೈಕ್ಗಳಿಗೆ ಬೆಂಕಿ ಹಚ್ಚಿದ್ರು. ಅಷ್ಟೇ ಅಲ್ಲ, ಈ ದುಷ್ಕರ್ಮಿಗಳು ಅನೇಕ ಪೊಲೀಸರ ಮೇಲೆ ಹಲ್ಲೆ ಮಾಡಿದರು. ಇದರಿಂದ ರಾಜ್ಯ ಗೃಹ ಇಲಾಖೆ ತಲೆ ತಗ್ಗಿಸುವಂತಾಗಿತ್ತು. ಈ ಬಗ್ಗೆ ಲಕ್ಷ್ಮೇಶ್ವರ ಪೊಲೀಸ್ ಠಾಣೆಯಲ್ಲಿ 112 ಜನರ ಮೇಲೆ ಕೇಸ್ ಕೂಡ ದಾಖಲಾಗಿತ್ತು. 112 ಜನರ ಪೈಕಿ 8 ಜನ ಮೃತಪಟ್ಟಿದ್ದು, ಓರ್ವ ಬಾಲಾಪರಾಧಿಯಾಗಿದ್ದ. ಉಳಿದ 103 ಜನರ ಮೇಲೆ ಇನ್ವೆಸ್ಟಿಗೇಷನ್ ಮುಂದುವರೆದಿತ್ತು. ಅದರಲ್ಲೀಗ 23 ಜನರಿಗೆ ಮಾತ್ರ ಕೋರ್ಟ್ ಶಿಕ್ಷೆಯನ್ನು ಕೊಟ್ಟಿದೆ. ಯಾವೆಲ್ಲ ಶಿಕ್ಷೆಯನ್ನು ವಿಧಿಸಿದೆ, ಶಿಕ್ಷೆಯ ಪ್ರಮಾಣ ಏನು ಎಂಬುದು ಮಾರ್ಚ್ 24ರಂದು ಗೊತ್ತಾಗುತ್ತೆ. 112 ಜನರಲ್ಲಿ ಕೇವಲ 23 ಜನರಿಗೆ ಮಾತ್ರ ಶಿಕ್ಷೆ ಪ್ರಕಟವಾಗಿದ್ದು, ಸಾಕಷ್ಟು ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇದೆಯಂತೆ. ಇದರಲ್ಲಿ ಪ್ರಭಾವಿಗಳ ಕೈವಾಡ ಇದೆ ಎಂಬ ಮಾತುಗಳು ಕೂಡ ಕೇಳಿ ಬರ್ತಾ ಇದೆಯಂತೆ. ಅಂತಹ ದೊಡ್ಡ ಪ್ರಕರಣವಾದರೂ ಕೂಡ ಕೇವಲ 23 ಜನ ಮಾತ್ರ ಆರೋಪಿತರ, ಇನ್ನುಳಿದವರು ಅಮಾಯಕರ. ಸೂಕ್ತ ಸಾಕ್ಷಿಗಳನ್ನು ಕಲೆ ಹಾಕುವಲ್ಲಿ ಪೊಲೀಸ್ ಇಲಾಖೆ ಎಡವುತ್ತಾ, ಪೊಲೀಸ್ ಪವರ್ ಎಲ್ಲಿ ಹೋಯಿತು? ಹೀಗೆ 10 ಪ್ರಶ್ನೆಗಳನ್ನು ಈಗ ಜನರು ಎತ್ತುತ್ತಾ ಇದ್ದಾರೆ. ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ಮತ್ತು ವಿಶೇಷ ನ್ಯಾಯಾಲಯ ಗದಗ ಇವರಿಂದ ಲಕ್ಷ್ಮೇಶ್ವರ ಪೊಲೀಸ್ ಠಾಣೆಯ ಮೇಲೆ ಹಲ್ಲೆ ಮಾಡಿ, ಲಕ್ಷ್ಮೇಶ್ವರ ಪೊಲೀಸ್ ಠಾಣೆಯನ್ನು ಅಲ್ಲಿ ಕಂಪ್ಯೂಟರ್ ಮತ್ತು ಪೀಠೋಪಕರಣಗಳನ್ನು ಮತ್ತು ಪೊಲೀಸರ ಮೇಲೆ ಹಲ್ಲೆ ಮಾಡಿ ದೌರ್ಜನ್ಯವೆಸಗಿರ್ತಕ್ಕಂಥ ಆರೋಪಿಗಳ ಮೇಲೆ ಶಿಕ್ಷೆಯ ಒಂದು ಪ್ರಕಟವಾಗಿದ್ದು, ಮಾನ್ಯ ಅಭಿಯೋಜನೆ ಇಲಾಖೆಯಿಂದ ಸುಮಾರು 35 ಸಾಕ್ಷಿಗಳನ್ನು ವಿಚಾರಣೆ ನಾವು ಮಾಡಿದ್ವಿ. ಆ ವಿಚಾರಣೆ ಅನ್ವಯ ಸುಮಾರು 23 ಜನ ಆರೋಪಿತರಿಗೆ ವಿರುದ್ಧ ಈ ಪೊಲೀಸ್ ಠಾಣೆ ಸುಟ್ಟ ಪ್ರಕರಣದಲ್ಲಿ ಸಾಕ್ಷಿ ಪುರಾವೆ ಸಿಕ್ಕಿದ್ದರಿಂದ ಇವತ್ತು